ಉಜ್ವಲ ಯೋಜನೆ ಬಡವರಿಗೆ ಮುಟ್ಟಬೇಕು. ಆದರೆ ಸಿರುವಾರ ತಾಲೂಕಿನ ಮಾಡಗಿರಿ ಕ್ಯಾಂಪ್ನಲ್ಲಿರುವ ಸೂರ್ಯ ಭಾರತ್ ಗ್ಯಾಸ್ ಏಜೆನ್ಸಿಯ ಮಾಲಕರು ಅಮಾಯಕರ ಹತ್ತಿರ 5,000 ವಸೂಲಿ ಮಾಡಿರುವ ಕರಾಳ ದಂಧೆ ಬಯಲಿಗೆ ಬಿದ್ದಿದ್ದು, ಬಡವರ ಕಷ್ಟ ಕೇಳೋರು ಯಾರು ಎಂಬಂತಾಗಿದೆ. ರಾಯಚೂರು ಜಿಲ್ಲೆಯ ಸಿರುವಾರ ತಾಲೂಕಿನ ಮಾಡಗಿರಿ ಕ್ಯಾಂಪ್ನಲ್ಲಿರುವ ಸೂರ್ಯ ಗ್ಯಾಸ್ ಏಜೆನ್ಸಿಯ ಮಾಲಕರು ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಮನೆಗಳಿಗೆ ತಲುಪಿಸದೆ ಹೋಟೆಲ್ ಮತ್ತು ಡಾಬಾಗಳಿಗೆ ಸರಬರಾಜು ಮಾಡುತ್ತಿದ್ದಾರೆ ಎಂದು ಹರವಿ ಗ್ರಾಮಸ್ಥರ ಆರೋಪವಾಗಿದೆ. ಸೂರ್ಯ ಗ್ಯಾಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡುತ್ತಿರುವ ಲೇಡಿ ಡಾನ್ ಎಂಬ ಮಹಿಳೆ, ನಾನೇ ಮಾಲೀಕರು, ಏನು ಮಾಡುತ್ತೀರಾ, ಮಾಧ್ಯಮದವರಿಗೆ ಆವಾಜ್ ಹಾಕುವಷ್ಟು ಬೆಳೆದಿದ್ದಾರೆ ಅಂದರೆ ಆಹಾರ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದರಿಂದ ರಾಜಾರೋಷವಾಗಿ ಹಣ ಹೆಚ್ಚು ವಸೂಲಿ ಮಾಡುವ ದಂಧೆ ಇಲ್ಲಿ ಓಪನ್ ನಡೆದಿದೆ. ಸಿರುವಾರ ತಾಲೂಕು ಮಾಡಗಿರಿ ಕ್ಯಾಂಪ್ ಗ್ಯಾಸ್ ಏಜೆನ್ಸಿ ಸೂರ್ಯ ಏಜೆನ್ಸಿ ಜನರಿಗೆ ಸರಿಯಾಗಿ ಸಪ್ಲೈ ಕೊಡಲ್ಲ. ಆರೋಗ್ಯ ಆಫೀಸರ್, ಫುಡ್ ಆಫೀಸರ್ ಆಯ್ತು, ಇಲ್ಲ ಆರ್ ಐ ಆಯಿತು, ಒಬ್ಬ ತಹಶೀಲ್ದಾರ್ ಆಯಿತು, ಇದಕ್ಕೆ ಯಾರು ಸಂಬಂಧಪಟ್ಟರು ರೆಸ್ಪಾನ್ಸ್ ಮಾಡ್ತಿಲ್ಲ. ಹೊರಗಡೆ ಹೋಟ್ಲುಗಳಿಗೆ 1,800 ರೂಪಾಯಿಗೊಂದು, 2,000 ರೂಪಾಯಿಗೊಂದು ಮಾರ್ತಾರೆ. ಇಲ್ಲಿ ಕಲೆಕ್ಷನ್ ಇರೋಂಥ ಏಜೆನ್ಸಿಗಳಿಗೆ ಸರಿಯಾಗಿ ಸಪ್ಲೈ ಕೊಡಲ್ಲ. ಲೋಡಿಂಗ್ ಬಂದಿಲ್ಲ, ಗ್ಯಾಸ್ ಇಲ್ಲ ಅಂತೇಳಿ 3 ದಿನ 4 ದಿನ ಅಲ್ದಾಡಿಸ್ತಾರೆ ಗ್ಯಾಸ್ ತಗೋಕ್ಕೆ ಜನರಿಗೆ. ಆಟೋಗಳು ಇದ್ದಾವೆ, ಮನೆಗೆ ಸರ್ವಿಸ್ ಕೊಡಬೇಕು, ಮನೆಗೆ ಸರ್ವಿಸೂ ಕೊಡಲ್ಲ. ಒಬ್ಬರು ಮುಡುಕರು ಇರ್ತಾರೆ, ಒಬ್ರು ಕಾಲಲ್ಲಿ ಇರ್ತಾರೆ, ಒಬ್ರು ಕುಂಟ್ರು ಇರ್ತಾರೆ, ಒಬ್ರು ಕುಡ್ರು ಇರ್ತಾರೆ. ಅದೆಲ್ಲ ವ್ಯವಸ್ಥೆ ಇದ್ರೂ ಅದು ಯಾವ ವ್ಯವಸ್ಥೆ ಮಾಡ್ತಿಲ್ಲ. ಇಲ್ಲಿ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಬಂದರಿಗೆ ಶೌಚಾಲಯವೂ ಇಲ್ಲ. ಇಲ್ಲಿ ಮಕ್ಕಳು ಕರ್ಕೊಂಡು ಬಂದಾರೆ. ಇಲ್ಲೆಲ್ಲ ಮಕ್ಕಳುಗಳು ಇದ್ದಾರೆ, ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡು ಒಬ್ಬ ಹೆಣ್ಮಕ್ಳು ಮೊದಲು ಮಾಡಿ ಬಂದಾರೆ. ಹೆಣ್ಮಕ್ಳು ವೆಹಿಕಲ್ ಇಲ್ಲ, ಇಲ್ಲಿ ಏನು ಹೆಂಗೆ ಬರಬೇಕು, ಯಾವ ಥರ ರೀಚಾರ್ಜ್ ಮಾಡಬೇಕು, ಈಗ ಜವಾಬ್ದಾರಿ ಯಾರು? ಅಭಿ ಅಂತೇಳಿ ಅವರು ಗ್ಯಾಸ್ ಓನರು, ಅವ್ರಿಗೆ ಭಾಳ ಸಲ ಫೋನ್ ಮಾಡಿ ರೆಸ್ಪಾನ್ಸ್ ಮಾಡಿ ಮಾತಾಡಿದ್ರು ಮನೆಗೆ ಶಿಫ್ಟ್ ಮಾಡಿದ್ರೆ 1,200 ರೂಪಾಯಿ ತೊಗೊತಾರೆ ಬುಕ್ಕಿಂಗ್ ಮಾಡಿ ತೊಗೊಂಡ್ರು. ಸಿರುವಾರ ತುಂಬ ಎಷ್ಟು ಹೋಟ್ಲುಗಳು ಇದ್ದಾವೆ, ಇದೇ ಗ್ಯಾಸಿಂದು ಸಪ್ಲೈ ಐತಿ. ಇದು ಯಾವ್ದು ಬ್ಲ್ಯಾಕ್ನಲ್ಲಿ ಕೊಡ್ತಾರೆ, ಮತ್ತು ಅದು ಕಮರ್ಷಿಯಲ್ ಕೊಡಲ್ಲ. ಮನೆಗೇನು ಯೂಸ್ ಮಾಡೋ ಗ್ಯಾಸ್ ಐತೆ ಅದೇ ಗ್ಯಾಸಿನ ಒಂದು ಕ್ಯಾನ್ 1,800 ರೂಪಾಯಿ ಕೊಡ್ತಾರೆ. ಹೆಸರು? ನಮ್ಮ ಹೆಸರು ಜಮೀಲ್ ಸರ್. ಜಮೀಲ್ ಯಾವ ಊರು ಸರ್ ನಿಮ್ಮದು? ಸರ್ ಅರಿವಿ ಸರ್. ಅರಿವಿ ಸರ್. ಏನು ಸಮಸ್ಯೆ ಏನು ಸರ್? ಸಮಸ್ಯೆ ಏನಿಲ್ಲ ಸರ್. 5,000 ರೂಪಾಯಿ ಅಂದನ್ ಸರ್. ವಿಜಯಲ ಗ್ಯಾಸು ಕೊಡ್ತನಂತ ಇನ್ನೂ ಕೊಡವಲ್ರಿ, 3 ತಿಂಗಳು ಆಯ್ತು ರೀ. ಯಾರು ಸರ್? ಅವ್ರು ಓನರ್ ಗ್ಯಾಸಿನ ಹತ್ರ. ಗ್ಯಾಸಿನ ಹತ್ರ ಯಾವ ಏಜೆನ್ಸಿ ಅದು? ಸೂರ್ಯ ಏಜೆನ್ಸಿ. ಯಾಕೆ ರೀ ಮತ್ತೆ 5,000 ಯಾಕೆ ಇಸ್ಕೊಂಡಿದ್ದಾರೆ? ಇವತ್ತು ನಾಳೆ ಕೊಡ್ತನಂದು ಕೊಡವಲ್ರಿ ಗ್ಯಾಸ್. ಎಷ್ಟು ದಿನ ಆಯ್ತು ಇದು? ಇದೆ ಸರ್, 3 ತಿಂಗಳು ಆಯ್ತು ಸರ್. 3 ತಿಂಗಳು ಆಯ್ತು. ಏನು ಕೊಡ್ತು ಅಂತ ಹೇಳಿದ್ರು? ಒಲೆ ಸರ್, ಒಲೆ ಕೊಡ್ತನಂತ ಹೇಳಿದ್ರು. ಮತ್ತೆ ಅದು ಗ್ಯಾಸ್ ಕೊಡ್ತನಂತ ಅದು ಕೂಡ ಕೊಟ್ಟಿಲ್ಲ ಸರ್, ಬರೀ ಗಡಿಗೆ ಅಷ್ಟೇ ಕೊಟ್ಟಾರ ಸರ್. ಗಡಿಗೆ ಎಷ್ಟೇ ಕೊಟ್ಟಿದ್ದಾರೆ? ಅಲ್ಲ, ಈಗ 5,000 ಕೊಟ್ಟಿದ್ದೀರ ಅಂದಮೇಲೆ ಅದು ಯಾವ ಯೋಜನೆ ಅದು? ಅದು ಉಜ್ವಲ ಸರ್. ಉಜ್ವಲ ಯೋಜನೆ ಮತ್ತೆ ಫ್ರೀ ಕೊಡ್ಬೇಕಲ್ಲ? ಕೊಟ್ಟಿಲ್ಲ ಸರ್, ಹಿಂಗೆ ಹೇಳಕಚ್ಚಿರಿ. ಇವತ್ತು ನಾಳೆ ಬಾ, ನಾಳೆ ಬಾ, ಹಿಂಗೆ ಇದು ಮಾಡಕ್ ಹಚ್ಚಿಬಿಟ್ಟಾರ ಸರ್. ಎಲ್ಲ ತಗೊಂಡವ್ರು ಯಾರು? ತಗೊಂಡ್ರು ಅದು ಕೆಲಸ ಮಾಡೋರು ಸರ್. ಕೆಲಸ ಮಾಡೋರು ತಗೊಂಡ್ರ. ಮತ್ತೆ ಈಗ ಅವ್ರನ್ನ ಕೇಳಿದ್ರೆ 5,000 ಕೊಟ್ಟಿರಿ, ನಮಗೆ ಕೊಡ್ರಂತ ಸಿಲಿಂಡರ್ ಕೊಡ್ರಿ, ಮತ್ತೆ ಸ್ಟವ್ ಕೊಡ್ರಿ ಅಂದ್ರೆ ಏನಂದ್ರು? ಏನೋ ಅದೇ ಇವತ್ತು ಬಾ ನಾಳೆ ಬಾ ಸರ್, ಇದು ಒಂದೇ ಇವತ್ತು. ಮತ್ತೆ ನೀವು ಜೀವನ ಹೆಂಗ್ ಮಾಡ್ತಾ ಇದ್ರಿ? ಏನ್ ಮಾಡ್ತೀರಿ ಮತ್ತೆ, ಕಟ್ಟಿಗೆ ಇದು ಮಾಡಕ್ ಹಚ್ಚು ಸರ್. ಅಲ್ಲ ರೀ, ಈಗ ಈ ರೀತಿಯಾಗಿ ಉಜ್ವಲ ಯೋಜನೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದು ಫ್ರೀ ಕೊಡಬೇಕು. ಆದ್ರೆ ಸೂರ್ಯ ಏಜೆನ್ಸಿ ಅವರು, ಅರಿವಿಯಲ್ಲಿರ್ತಕ್ಕಂಥ ಸೂರ್ಯ ಏಜೆನ್ಸಿ ಅವರು ನೀವು 5,000 ಇಸ್ಕೊಂಡ್ರೆ ಅಂತ ಹೇಳಿದ್ರಿ. ಇದು ಕಾನೂನು ಪ್ರಕಾರ ಅಪರಾಧ. ಈ ರೀತಿಯಾಗಿ ಬಡವರಿಗೆ ಮೋಸ ಮಾಡ್ತಾರಂದ್ರೆ ಹೇಗೆ? ಏನ್ ಮಾಡ್ತಾರೆ ಎಲ್ಲ ಇದು ಮಾಡಕ್ ಈಗ ನಿಮ್ದು ಹೆಂಗಾರಿ? ನಾವ್ ಏನು ಓದಕ್ ಬಂದಿಲ್ಲ, ಏನಿಲ್ಲ. ದೊಡ್ಡ ಮಂದಿ ಸರ್, ಏನ್ ಮಾಡ್ ಪಸಕ್ಕನ್ ಕೊಟ್ಟು ಬಿಟ್ಟಿವಿ, ಏನ್ ಮಾಡ್ತಾರೆ. ಒಂದೇ ದಿನದಾಗ ಕೊಡ್ತನ ಸರ್, ಅದಕ್ಕೆ ಕೊಟ್ಟಿವಿ ಸರ್. ಈಗ ಎಷ್ಟು ದಿನ ತಿರ್ಗಾಡಕತ್ತೀರಿ? ಈಗ ಒಂದ್ 3 ತಿಂಗಳು ಆಯ್ತು ಸರ್ ತಿರ್ಗಾಡ. ಮತ್ತೆ ಈ ರೀತಿ ತಿರ್ಗಾಡಕತ್ತೀರ ಅಂದ್ರೆ ಮತ್ತೆ ನಿಮಗೆ ಈ ರೀತಿ ಬಡವ್ರನ್ನ ಅಲಿದಾಡ್ಸೋ ತಪ್ಪಲ್ಲ? ಓನರ್ ಹೇಳಿದ್ರೆ ಹೋಗು ಅವ್ರನ್ನ ಕೇಸ್ ಮಾಡೋ ರೊಕ್ಕ ಇಸ್ಕೊಂಡವ್ರಿಗೆ ಅಂತ ಹೇಳ್ತಾನೆ ಸರ್. ಮತ್ತೆ ಈಗ ಕೊಟ್ಟವ್ರು ಇಲ್ಲಿ ಏಜೆನ್ಸಿಯಲ್ಲೇ ಕೊಟ್ಟಿರಿ, ಆ ರೀತಿ ಮತ್ತೆ ಮೋಸ ಮಾಡಿ ಇಸ್ಕೊಳ್ಳೋ ತಪ್ಪಲ್ಲ? ನಂತಕ್ ಬರಬೇಡ್ರ, ನಾನು ಇದು ಸೆನೆಕ್ಕೆ ಬರಬೇಡ್ರ ಅಂತ ಹೇಳ್ತಾನೆ ಸರ್. ಯಾರು? ಅವ್ರು ಓನರ್ ಸರ್. ಅವ್ರ ಮನೆಗೆ ಹೋಗಿರ. ಸರ್. ಮತ್ತೆ ಹಿಂಗೆ ಮುಂದೆ ಹೆಂಗ್ರಿ ನಿಮ್ಮ ನಿರ್ಧಾರ? ನ್ಯಾಯ ಕೊಡ್ಬೇಕು ಸರ್ ನೀವೇ. ಹೋರಾಟ ಮಾಡ್ತೇವೆ ಸರ್. ನಮ್ಮ ಹೆಸರು ಮುಕ್ಕಣ್ಣ ಸರ್. ಯಾವ ಊರು ಸರ್ ನಿಮ್ಮದು? ಅರಿವಿ ಗ್ರಾಮದವ್ರು ನಾವ್ರಿ. ಇಲ್ಲಿ ಭಾರತ್ ಏಜೆನ್ಸಿ ಮಡಿಗಲ್ ಕ್ಯಾಂಪ್ ಐತೆ ಸರ್. ಮಡಿಗಲ್ ಕ್ಯಾಂಪ್ ಇದ್ರೆ ಉಜ್ವಲ ಯೋಜನೆಗೆ ಏನು ಫಲಾನುಭವಿಗಳು ಇರ್ತಾರಲ್ರಿ, ಅದು ಆಗಲ್ಲ ಅಂತ ಫಲಾನುಭವಿಗಳು ಹೇಳ್ತಾರೆ. ಅದು ಆಗಲಾರಂತ ಇಲ್ಲಿ ಕೆಲಸ ಮಾಡ್ತಾ ವರ್ಕರ್ಗಳು ಏನಿರ್ತಾರೆ ಹುಡುಗರು, ಅವ್ರು ಏನ್ ಮಾಡ್ತಾರೆ, ನಾ ಮಾಡಿಸ್ಕೊಡ್ತೀನಿ 1 ದಿನದಲ್ಲಿ 2 ದಿನದಲ್ಲಿ ಅಂತೇಳಿ 5,000 ರೂಪಾಯಿ ದುಡ್ಡು ತಗೊಂತಾರೆ. ಯಾರು ಫಲಾನುಭವಿಗಳು ತಗೊಂತಾರೆ. ತಗೊಂಡ್ರೆ ಇದ್ರ ಏಜೆನ್ಸಿ ಏನ್ ಹೇಳ್ತಾನ, ಅಭಿ ಅಂತೇಳಿ ಏಜೆನ್ಸಿ ಹೆಸರು. ಅತ್ತೇನು ಹೇಳ್ತಾನ, ನನಗೆ ಸಂಬಂಧಪಟ್ಟಿಲ್ಲ, ನಿನ್ನಲ್ಲಿ ದುಡ್ಡು ಯಾರು ತಗೊಂಡ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡು. ಅವ್ರನ್ನ ಯಾಕೆ ಇಟ್ಕೊಂಡಾರ ಇವರು? ಅವ್ರು ದುಡ್ಡು ತೊಗೊಂತಾರಂದ್ರೆ ತಾನು ಡೈರೆಕ್ಟ್ ತೊಗೊಲ್ಲ ಅಂದ್ರೆ ಅಭಿ ಅವರು
ಕೆಲಸ ಮಾಡೋರು ಇಲ್ಲಿ ಯಾಕೆ ಇಟ್ಕೊಂಡ್ರ ಕೆಲಸ ಅವರು ಅಲ್ಲಿ ಗ್ಯಾಸ್ ಅಂಗಡಿಯಾಗ ನಾವು ಮಾಡ್ತಾರೆ ಅಂತೇಳಿ ಫಲಾನುಭವಿಗಳು ದುಡ್ಡು ಕೊಡ್ತಾರೆ ಅವ್ರಿಗೆ. ಅದು ಬಿಟ್ಟು ಇನ್ನೇನು ಮಾಡ್ತಾನ, ನಮ್ಮ ಅರಿವಾಗೆಲ್ಲ ಸಪ್ಲೈ ಕೊಡಲ್ಲ, ಬೇರೆ ಹಳ್ಳಿಗೆ ಸಪ್ಲೈ ಕೊಡ್ತಾನ. ಅರಿವರು ಸುತ್ತಮುತ್ತ ಜನರು ಹೆಣ್ಮಕ್ಳಿಗೆ ಬರ್ತಾರೆ, ಸಣ್ಣ ಸಣ್ಣ ಹುಡುಗರು ಕರ್ಕೊಂಬರ್ತಾರೆ. ಒಂದು ಗ್ಯಾಸ್ ಸಪ್ಲೈ ಮನೆ ಕೊಡ್ಬೇಕು ತಾನು. ಇಲ್ಲಿ ಲೋಕಲ್ಲೇ ಕೊಡೋದಿದ್ರು ಹೋಗಿ ಕೊಡಕ್ಕೆ ಹೋದ್ರೆ 1200 ರೂಪಾಯಿ ಎಷ್ಟು ತೊಗೊಂತಾನೆ. ಒಂದು ಗ್ಯಾಸಿನ ರೇಟ್ ಇರೋದು 935 ರೂಪಾಯಿ ಐತಿ. ಇಲ್ಲೇ ಲೋಕಲ್ ಕೊಟ್ಟರೆ 1200 ರೂಪಾಯಿ ತೊಗೊಂತಾನೆ. ಇಡೀ ಶಿರವಾರ ತುಂಬ ಏಸು ಹೋಟೆಲ್ಗಳು ಇದಾವೆ, ಕಮರ್ಷಿಯಲ್ ಕೊಡ್ಲಾರ್ದ ಮನೆಗೆ ಬಳಸಕ್ಕಂಥ ಗ್ಯಾಸ್ಗಳನ್ನೇ 1800 ರೂಪಾಯಿ ಕೊಂಡು ಕೊಡ್ತಾನೆ. ಇಡೀ ಶಿರವಾರದ ಹೋಟ್ಲುಗಳಿಗೆ ಎಲ್ಲಿ ಹೋದ್ರು ಭಾರತ್ ಗ್ಯಾಸ್ ಕ್ಯಾನ್ ಸಿಗ್ತದೆ. ಅದನ್ನು ತಹಶೀಲ್ದಾರ್ ಬರ್ಬೋದು, RI ಬರ್ಬೋದು, ಆಹಾರ ಇಲಾಖೆ ಯಾರು ಫುಡ್ ಆಫೀಸರ್ ಅವರೂ ಬರ್ಬೋದು. ಖುದ್ದಾಗಿ ನಾನು ಬರ್ತೀನಿ, ಎಲ್ಲ ಹೋಟ್ಲುಗಳು ತೋರಿಸ್ತೀನಿ. ಶಿರವಾರದಲ್ಲಿ ಭಾರತಕ್ಕೆ ಸಪ್ಲೈ ಇಲ್ಲೇ ಇಲ್ಲ, HP ಐತಿ. ಪ್ರತಿ ಹೋಟ್ಲಾಗ ಹೋಗ್ರಿ HP ಸಿಗಲ್ಲ, ಭಾರತ್ ಗ್ಯಾಸ್ ಸಿಗ್ತದೆ. ಅಲ್ಲ ಸರ್, ಏನಂತಂದರೆ ಈ ಬಡವರಿಗೆ ಮತ್ತು ಉಜ್ವಲ ಯೋಜನೆ ಸಿಕ್ಕಿದೆ. ಆ ಉಜ್ವಲ ಯೋಜನೆ ಬಡವರಿಗೆ ಕೊಡ್ತಕ್ಕಂಥದ್ದನ್ನು ಫ್ರೀ, ಬಡವರಿಗೆ ಕೊಡ್ತಕ್ಕಂಥ ಫ್ರೀನ ಅವ್ರಿಗೆ ಬುಕ್ ಮಾಡಲಾರ್ದ ತಾನೇ ಬುಕ್ಕಿಂಗ್ ಮಾಡ್ತಾನೆ ಕಂಪ್ಯೂಟರಲ್ಲಿ. ಬುಕ್ಕಿಂಗ್ ಮಾಡ್ಕೊಂಡು ಹೋಟ್ಲಗಳಿಗೆ ವ್ಯವಹಾರ ಮಾಡೋರಿಗೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರಿಗೆ ಅಂಥವ್ರಿಗೆ ಗ್ಯಾಸ್ ಸಪ್ಲೈ ಮಾಡ್ತಾನೆ. ಎಷ್ಟು ಕೊಟ್ಟಾನ ಎಷ್ಟು ಇಲ್ಲ ಬ್ಲ್ಯಾಕ್ನಾಗ ಮಾಡ್ತಾನೆ. 2000 1800 ತನ್ನ ಹೆಂಗೆ ಮನ್ಸಿಗೆ ಬರ್ತದೆ ಹಂಗೆ. ಈ ಗೃಹ ಬಳಕೆ ಸಿಲಿಂಡರ್ ಈ ರೀತಿಯಾಗಿ ಬ್ಲಾಸ್ಟ್ ಆದರೆ ಯಾರು ಹೊಣೆ ಸರ್? ಅದು ಯಾರು ಹೊಣೆ ರೀ? ಗ್ಯಾಸ್ ಓನರೇ ಹೊಣೆ ರೀ. ಅಲ್ಲ ಸರ್, ಏನಂತಂದ್ರೆ ಗೃಹ ಬಳಕೆ ಸಿಲಿಂಡರ್ ಜನರಿಗೆ ಮುಟ್ಟಕ್ಕಂಥ ಸಿಲಿಂಡರ್ಗಳನ್ನ ಹೋಟೆಲ್ಗಳಿಗೆ ಆಗ್ತಲ್ಲ ಹೋಗ್ತಂದ್ರೆ ಹೇಗೆ ಇದು? ಇದ್ರ ನಾವು 106 ಸಲ ಗಮನಕ್ಕೆ ತಂದು ಹೇಳಿವ್ರಿ. ಅದು ಹೇಳಿದ್ರು ಮತ್ತೆ ಏನಂತಾನ ಅಮ್ಮಲಿಂದ ದಮ್ಮಲಿ ಇದ್ರ ಮಾತಾಡ್ತಾನೆ. ಅಲ್ಲ ಸರ್, ಏನಂತಂದ್ರೆ ಆಹಾರ ಇಲಾಖೆ ಅಧಿಕಾರಿಗಳು ತಹಶೀಲ್ದಾರ್ ಏನ್ ಮಾಡ್ತಾರೆ? ಆಹಾರ ಇಲಾಖೆಗಳು ತಹಶೀಲ್ದಾರ್ಗಳಿಗೆ ನಾವು ಫೋನ್ ಮಾಡಿ ಫೋನ್ ಮುಖಾಂತರ ತಿಳಿಸಿವಿ ಸರ್. ತಿಳಿಸಿರೇನು ಬರ್ತೀವಿ, ಬಂದು ಇದು ಮಾಡ್ತೀವಿ, ವಿಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಅವ್ರು ಬಂದು ವಿಚಾರ ಮಾಡ್ಯಾರೋ ಬಿಟ್ಟಾರೋ ನಮ್ಮನ್ನ ಕರೆಸಿ ಅಂತ ಮಾಡಿಲ್ರಿ ಯಾವುದೇ ರೀತಿಯಿಂದ. ಅಲ್ಲ ರೀ, ಈ ರೀತಿಯಾಗಿ ಗೃಹ ಬಳಕೆ ಸಿಲಿಂಡರು ಮತ್ತು ಇಲ್ಲಿ ವಾಣಿಜ್ಯ ಬಳಕೆಗೆ ಉದ್ಯೋಗ ಬಳಕೆ ಆಗ್ತದೆ ಅಂದಮೇಲೆ ಏನು ಅಧಿಕಾರಿಗಳು ಕೂಡ ಶಾಮಿಲ್ ಅದಾರ ಸರ್? ಅಧಿಕಾರಿಗಳು ಇದ್ರಕ್ಕೆ ಶಾಮಿಲ್ ಇರ್ತಾರೆ ಸರ್. ಶಾಮಿಲ್ ಈ ಥರ ಹಾಕಿ ಇವ್ರೂ ನಮ್ಮ ತರ ಯಾರೋ ಒಬ್ಬ ಇಳುವರಿಕಿದ್ದು ಬಂದವನಿಗೂ ದೌರ್ಜನ್ಯ ಮಾಡ್ತಾನ, ಇಳುವರಿಕೆ ಇಲ್ಲವ್ರು ಬಂದವರಿಗೂ ದೌರ್ಜನ್ಯ ಮಾಡ್ತಾರೆ. ಈಗ ನೀವೇ ಬಂದಿರಿ, ನಿಮ್ಮ ಎದುರಿಗೆ ಬೆಣ್ಣಮಳೆ ಯಾವ ಥರ ಮಾತ್ರ ನೋಡಿದ್ರೆ ಸರ್, ನಿಮ್ದೇನಿಲ್ಲ, ಏನು ದಂಧೆ ಮಾಡಕತ್ತೀರಿ, ಯಾಕೆ ವಿಡಿಯೋ ಮಾಡ್ತೀರಿ, ಏನು ಮಾಡ್ತೀರಿ ಅಂತೆಲ್ಲ ಇಷ್ಟೆಲ್ಲ ಸಂತೆ ಮಾಡ್ರಿ. ಸಂತೆ ನಮ್ಗೆ ಯಾವುದು ಗ್ಯಾಸ್ ಅಂಗಡಿ ಯಾವ್ದು ನಮ್ಗೆ ಕಾಮನ್ ಸೆನ್ಸ್ ಇಲ್ಲ ಅನ್ರಿ. ದಂಧೆ ನಡೀತಿದೆ ಅಂತ ಯಾರು ದಂಧೆ ಮಾಡೋದು? ತಾನು ಮಾಡಕತ್ತೇನೆ. ಜನರಿಗೆ ಕೊಡೋಕತ್ತ ಸಿಲಿಂಡರ್ಗಳನ್ನ ತಗೊಂಡು ಬಿಸ್ನೆಸ್ ಮಾಡೋರಿಗೆ ಮಾರಕತ್ತೇನೆ. ಪ್ರತಿಯೊಂದು ಇಲ್ಲಿ ಹಳ್ಳಿಲಿಂದ ಈ ನಮ್ಮ ಅರಿವು ಗ್ರಾಮದಿಂದ ಹಿಡಿದು ಶಿರವಾರ ತಾಲೂಕು ತುಂಬ ಮಾನಿ ತಾಲೂಕು ತುಂಬ ಹೋಗ್ರಿ ಇದೇ ಏಜೆನ್ಸಿ ಕ್ಯಾನ್ ಸಿಗ್ತಾವೆ. ಚೆಕ್ ಮಾಡೋಕೆ ತಹಶೀಲ್ದಾರ್ ಬಲ್ರಿ, ತಹಶೀಲ್ದಾರ್ಗೆ ನಾನು ಫೋನ್ ಮಾಡಿ ಕರೆಸ್ತೀನಿ, ತಹಶೀಲ್ದಾರ್ನ ಕರೆಸ್ತೀನಿ, RI ಕರೆಸ್ತೀನಿ, ಫುಡ್ ಆಫೀಸರ್ಗೆ ಫೋನ್ ಮಾಡಿ ಕರೆಸ್ತೀನಿ ರೀ. ಶಿರವಾರ ತುಂಬ ಚೆಕ್ ಮಾಡಮ್ರಿ, ಗ್ಯಾಸ್ ಇವೇ ಸಿಗ್ತಾವೆ. ಇಲ್ಲಿ ತೊಗೊಂಡಿಲ್ಲ ಅಂತ ಅವ್ರು ಅಂದ್ರೆ ನನ್ನ ಮ್ಯಾಗ ಅವ್ರ ಕಾನೂನು ಕ್ರಮ ಜರುಗಿಸ್ಲಿ. ನಾನು ಕಾನೂನು ಪ್ರಕಾರ ಹೋರಾಟ ಮಾಡೋಕೆ ಸಿದ್ಧ ಇದ್ದೀನಿ ನಾನು. ಸರ್, ನನ್ನ ಹೆಸರು ವೀರೇಶ್ ಅಂತೇಳಿ, ಅರಿವು ಗ್ರಾಮದವರು. ನಾವು ಸಾಮಾಜಿಕ ಹೋರಾಟಗಾರರು. ಆಮೇಲೆ ಈ ವಿಚಾರದ ಬಂದಾಗ ನಮ್ಮ ಗ್ಯಾಸ್ ಏಜೆನ್ಸಿ, ಸೂರ್ಯ ಏಜೆನ್ಸಿ ಗ್ಯಾಸ್ ಏಜೆನ್ಸಿ ಬಂದಾಗ ತುಂಬ ಸರ್ ಖಂಡಿಸ್ತೀನಿ. ಮನೆ ತಹಶೀಲ್ದಾರ್ರೆ, ನಿಮ್ಮ ಹತ್ರ ನಾನು ಈ ಮೀಡಿಯಾ ಮುಖಾಂತರ ಕೇಳ್ತಾ ಇದ್ದೀನಿ, ಒಂದು ಗ್ಯಾಸಿಗೆ ಒಂದು ಗ್ಯಾಸ್ ಕಂಪ್ನಿ ಇಲ್ಲಿ ಏನಾದರೂ ಏಜೆನ್ಸಿ ಕೊಡಬೇಕಂದ್ರೆ ಏನೇನು ಕೊಡಬೇಕು ಸೌಲಭ್ಯಗಳು? ಸಾರ್ವಜನಿಕರಿಗೆ ಏನು ಶೌಚಾಲಯ ಇದೆಯಾ? ಈ ಕೂಡಕ್ಕೆ ಏನಾದರೂ ಹೇಳಿ ಮಾಡಿದ್ದೀರಾ? ಅಥವಾ ಏನೋ ವಿಸರ್ಜನೆ ಮಾಡೋಕ್ಕೆ ಏನಾದರೂ ಟಾಯ್ಲೆಟ್ ರೂಮ್ ಮಾಡಿದ್ದೀರಾ? ಏನು ರೀ, ಯಾವ ಆಧಾರ ಮೇಲೆ ಕೊಟ್ಟು ಇಷ್ಟೆಲ್ಲ ವೀಕ್ನೆಸ್ ಗೊತ್ತಿದ್ರು ಸುಮಾರು ಸಲ ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಮೊನ್ನೆ ತಹಶೀಲ್ದಾರ್ ಏನೋ ರಮೇಶ್ ಅಂಗಡಿಗೆ ಅವರಿದ್ದರು, ಆಮೇಲೆ ನಮ್ಮ ಇವರು ಇನ್ನೊಬ್ರು ಇದ್ದರು. ಅವ್ರಿಗೆ ಸುಮಾರು ಜನಕ್ಕೆಲ್ಲ ಹೇಳ್ಕೊಂತ ಪ್ರತಿ ಸಾರಿ ಗಮನಕ್ಕೆ ತಂದ್ಕೊಂತ ಬಂದ್ರು ಕೂಡ ಇವತ್ತು ಈ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಜನರಿಗೆ ಎಷ್ಟು ಪರದಾಡ್ತಾ ಇದ್ದಾರೆ ಈ ಟೈಮಲ್ಲಿ. ಇಂಥ ಸಮಸ್ಯೆ ಇದ್ದ ಟೈಮಲ್ಲಿ ಕೂಡ ಉಜ್ವಲ ಗ್ಯಾಸಿಗೆ 5000 ತೊಗೊಂಡು ಈಗ 3 ತಿಂಗಳ ಗೋಳಾಡಿಸ್ತಾ ಏನು ಜನರ ಬಗ್ಗೆ ಏನು ಕಳಕಳಿ ಇದೆಯಾ? ನೀವು ಇದಕ್ಕೆಲ್ಲ ಓಣೆ ತಾಲೂಕು ಆಡಳಿತ, ಫಸ್ಟ್ ತಾಲೂಕು ಆಡಳಿತ ಇವು ಇಲ್ಲ ಫುಲ್ಲು ಏನು ತಪ್ಪು ನಡೀತಾ ಇದೆ ಅದನ್ನೆಲ್ಲ ಯಾರು ಹೋಣಿಕೆ ಅಂದರೆ ಈ ತಾಲೂಕು ಆಡಳಿತನೇ ಜವಾಬ್ದಾರಿ. ಈ ತಾಲೂಕು ಆಡಳಿತನ ನಾನು ಖಂಡಿಸ್ತೀನಿ, ಈ ಮುಖಾಂತರ ಈ ಮೀಡಿಯಾ ಮುಖಾಂತರ ಖಂಡಿಸ್ತೀನಿ ನಾನು. ಯಾಕಂದರೆ ಈ ಸಮಸ್ಯೆ ಎಷ್ಟು ಸಮಸ್ಯೆ ಆಗಿದೆ ಅಂದರೆ ಇಲ್ಲಿ ಒಬ್ಬರು ಗ್ಯಾಸ್ ತರ್ತಾರೆ. ನಾನು ನಿನ್ನೆ ಕೂಡ ನೋಡಿದ್ದೀನಿ, ಸುಮಾರು ಸಲ ನಿಮ್ಗೆ ಹೋಗ್ತಾ ಇರ್ಬೇಕು ನೋಡ್ತಾ ಇರ್ತೀನಿ, ಮುದಿಯವ್ರು ಬರ್ತಿರ್ತಾರೆ, ಸ್ವಲ್ಪ ವಯಸ್ಸಾದವ್ರು ಬರ್ತಿರ್ತಾರೆ, ಗ್ಯಾಸ್ ತಗೊಂಡು ನೀವೇ ಹೋಗಿ ಒಳಗಿಟ್ರು ಅಂತಾರೆ. ಅಂದರೆ ಗೋಡೆ ಮೇಲೆ ಒಳಗಿಟ್ಕೊಂಡು ಏನನ್ನ ಹೆಚ್ಚು ಕಡಿಮೆ ಆದರೆ ಅಂದರೆ ಅವರಿಗೆ ಅವ್ರ ಪ್ರಾಣಕ್ಕೆ ಬೆಲೆ ಇಲ್ವಾ? ನೀವು ತಾಡಾಳಿಕೆ ನೀವು ಕುತ್ಕೊಂಡು ಏನು ಮಾಡ್ತಾ ಇದ್ದೀರಿ ನೀವು? ಫಸ್ಟು ತಾಡ್ಕಾಳಿಕೆ ಇವತ್ತು ನಾಳೆ ಬಂದು ನಾವೇನು ಅರಿವು ಸಾರ್ವಜನಿಕರೆಲ್ಲರಿಗೂ ನಾಳೆನೇ ಬರ್ತೀವಿ, ಏನು ಸಮಸ್ಯೆ ಇದೆ ಆ ಸಮಸ್ಯೆ ಸಮೀಕ್ಷವಾಗಿ ನೀವು ತೊಗೊಂಡು ಈ ಸೂರ್ಯ ಏಜೆನ್ಸಿ ಮೇಲೆ ನೀವೇನೋ ಆ್ಯಕ್ಷನ್ ತೆಗೆದೇ ಹೋದಲ್ಲಿ ನಾವು ಅರಿವು ಗ್ರಾಮಸ್ಥರು ಎಲ್ಲರೂ ನಿಮ್ಮ ಕಚೇರಿ ಮುಂದೆ ಕುಂತ್ಕೊಂಡು ಹೋರಾಟ ಮಾಡ್ತೀವಿ. ಇದು ನೆನಪಿರಲಿ ನಿಮ್ಮ ಹತ್ರ. ಅಲ್ಲ ಸರ್, ಏನಂತಂದ್ರೆ ಉಜ್ವಲ ಯೋಜನೆಗೆ ನೀವು ಒಂದು ಆರೋಪ ಮಾಡ್ತಾ ಇದ್ದೀರಿ, ಉಜ್ವಲ ಯೋಜನೆಗೆ 5000 ರೂಪಾಯಿ ವಸೂಲಿ ಮಾಡಿದಾರೆ ಅಂತ ಹೇಳ್ತಿದ್ರಿ. ಹೌದು ಸರ್. ಈಗ ಈ ರೀತಿಯಾಗಿ ಹೇಳ್ತಿದ್ರ ಮೇಲೆ ಸರ್ಕಾರದ ಯೋಜನೆಗಳು ಬಳಕೆ ಆಗೋದು ಯಾವಾಗ? ಈ ರೀತಿಯಾಗಿ ದುರ್ಬಳಕೆ ಆಗ್ತದೆ. ಏನು ಸರ್ ಇದು ವಂಚನೆ? ಇದು ವಂಚನೆ ಯಾವುದರಿಂದ? ತಳಮಟ್ಟದ ಅಧಿಕಾರಿಗಳಿಂದ ಹಿಡಿದು ಇಲ್ಲಿ ಇರ್ತಕ್ಕಂಥ ಏನು ಗ್ಯಾಸ್ ಓನರ್ಲಿಂದ ಹಿಡಿದು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಕೂಡ ಇವತ್ತು ನಾನೇ ಓನರ್ ಅಂತ ಹೇಳ್ಕೊಂಡು ಮಟ್ಟಿಗೆ ಈ ಗ್ಯಾಸ್ ಏಜೆನ್ಸಿ ಬಂದಿದೆ. ಯಾಕೆ ಅಂದರೆ ದೌರ್ಜನ್ಯ ಜಾಸ್ತಿ ಇದೆ, ಅಂದರೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಯಾರು ಈ ಗ್ಯಾಸ್ ಏನು ಸೂರ್ಯ ಏಜೆನ್ಸಿ ಗ್ಯಾಸ್ ಏಜೆನ್ಸಿ ಏನು ಓನರ್ ಇದನ್ನಲ್ಲ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಒಬ್ಬ ಎಜುಕೇಟೆಡ್ ಹುಡುಗ ಬಂದನ, ಅವ್ರಿಗೆ ಏನು ಉತ್ತರ ಕೊಡಬೇಕು ಅನ್ನೋದನ್ನು ಕಾಮನ್ ಸೆನ್ಸ್ ಇಲ್ಲಿ ಇವತ್ತು
ಇವತ್ತು ಒಬ್ಬ ರಿಪೋರ್ಟರ್ ಮಾತಾಡಿದ್ರು ಈಗ ನಮ್ಮ ಮುಖಂಡ ಅಂತೇಳಿ, ಅವರು ಒಬ್ಬ ರಿಪೋರ್ಟರ್ ಬಂದು ಪ್ರಶ್ನೆ ಮಾಡಿದಂದರೆ ಅವರಿಗೂ ಕೂಡ ಬೆಲೆ ಇರತಕ್ಕಂಥ ಒಂದು ಹಾಮ್ನಲ್ಲಿ ಅವ್ರು ಹೊರಟಿದ್ದಾರೆ. ನಾನು ಕೂಡ ಸುಮಾರು ಕೆಲವು ನಿರ್ಗತಿಕರ ಒಂದು ಕೆಲವು ಅಪ್ಲಿಕೇಶನ್ ತಂದು ಕೊಟ್ಟಾಗ 2022-23 ಅಪ್ಲಿಕೇಶನ್ ಕೊಟ್ಟು ಇನ್ನೂ ಇಲ್ಲಿದ್ದಾವೆ. ಇನ್ನೂ ಕೂಡ ಅದು ಉಜ್ವಲಗೆ ಆಯ್ಕೆ ಆಗಿಲ್ಲ. ಕಡು ಬಡವರು ಮತ್ತು BPL ಕಾರ್ಡ್ ಕೂಡ ಇಲ್ಲೊಬ್ಬರು ಅಯ್ಯಣ್ಣ ಅಂತ ಒಬ್ಬರು ಇದ್ದಾರೆ, ಅವರು ಕೂಡ BPL ಕಾರ್ಡ್ ಹೊಂದಿದವರು ಇಲ್ಲಿ 5,000 ಕೊಟ್ಟು ಅನಿವಾರ್ಯತೆ ಮಕ್ಕಳು ಎಲ್ಲ ಊಟ ಇಲ್ಲಾರದ ಪರದಾಡ್ತಿರ್ಬೇಕಾದ್ರೆ ಅವ್ರು 5,000 ಕೊಟ್ಟು ಉಜ್ವಲ ಗ್ಯಾಸ್ ಕೊಡ್ರಿ ಅಂತಂದಾಗ ಮತ್ತೆ ಅವ್ರಿಗೆ ಏನು ಮಾಡಿದ್ದಾರೆ, ಜಾಸ್ತಿ ಕಿರಿಕಿರಿ ಮಾಡಿರೋದಕ್ಕೆ ಅವರಿಗೆ ಪ್ರೈವೇಟ್ ಗ್ಯಾಸ್ನ ಬುಕ್ ಕೊಟ್ಟಿದ್ದಾರೆ. ಇಲ್ಲೇ ಸಾಕ್ಷಿ ಇದೆ, ಬುಕ್ ಕೊಡ್ತೀವಿ ಒಂದು ನಿಮಿಷ ಇಲ್ಲಿ ನೋಡ್ರಿ. ಉಜ್ವಲ ಗ್ಯಾಸಿಗೆ ಇವರು ಅರ್ಜಿ ಸಲ್ಲಿಸಿದಾಗ 5,000 ಕೊಟ್ಟಿವಪ್ಪ, ನೀನು ಏನು ಹಿಂಗೆ ಮಾಡ್ತೀನಿ, ನೀನು ಬುಕ್ ಕೊಡೋಲ್ಲ ಏನು ಕೊಡೋಲ್ಲ ಅಂತ ಅವ್ರು ಕಿರಿಕಿರಿ ಮಾಡಿದಾಗ ಅವರು ಪ್ರೈವೇಟ್ ಗ್ಯಾಸ್ನ ಬುಕ್ ಕೊಟ್ಟಿದ್ದಾರೆ. ಇವ್ರದ್ದು BPL ಕಾರ್ಡ್ ಕೂಡ ಇದೆ, BPL ಕಾರ್ಡ್ ಕೂಡ ಇದೆ. BPL ಕಾರ್ಡಿಗೆ ಪ್ರೈವೇಟ್ ಗ್ಯಾಸ್ ಕೊಡ್ತಾರೆ. ಏನು ಹೌದಾ, ಇವರೇನು ಅತ್ಯಂತ ಶ್ರೀಮಂತರ, ಏನು 5 ಲಕ್ಷಕ್ಕಿಂತ ಮೇಲೆ ಏನಾದರೂ ಐ ಟಿ ಇದೆಯಾ ಇವ್ರದ್ದು, ಇವ್ರದ್ದೇನು ಕಂಪ್ನಿ ಇದೆಯಾ, ಇವ್ರಿಗೆ ಯಾಕೆ ಪ್ರೈವೇಟ್ ಗ್ಯಾಸ್ ಕೊಡ್ಬೇಕ್ರಿ? ಇಂಥ ಅಮಾಯಕರನ್ನ, ರೈತರನ್ನ ಈ ರೀತಿ ಮೋಸ ಮಾಡ್ತದಲ್ಲಿ ಈ ಕಂಪ್ನಿಯವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಆ್ಯಕ್ಷನ್ ಆಗಿದ್ದಲ್ಲಿ ನಾವು ಅರಿವು ಗ್ರಾಮದ ಗ್ರಾಮಸ್ಥರು ಎಲ್ಲರೂ ಕೂಡ, ನಾನೊಬ್ಬನಂತಲ್ಲ, ಎಲ್ಲ ಇಡೀ ಅರಿವು ಗ್ರಾಮಸ್ಥರಿಗೆ ತುಂಬ ಎಚ್ಚೆತ್ಕೊಂಡಿವಿ ನಾವು. ಈ ಥರ ನೆಕ್ಸ್ಟ್ ಘಟನೆಗೆ ಮುಂದಾಡಿದ್ರೆ ನೀವು ತಾಲೂಕಾಡಳಿತ ಟೋಟಲಿ ವರದಿ ಶಫೀಕ್ ಹುಸೇನ್, ಮಾನ್ವಿ.